ಇವತ್ತು ಕರ್ನಾಟಕ ರಾಜ್ಯೋತ್ಸವ. ಅದಕ್ಕಾಗಿ ನಾವಿವತ್ತು ನಾಡಪ್ರಭು ಕೆಂಪೇಗೌಡ ಉದ್ಯಾನದಲ್ಲಿ ಬಂದಿದ್ದೀನಿ. ಮಕ್ಕಳ ಆಡಕ್ಕೋಸ್ಕರನೇ ಮಾಡಿರೋದು ಸ್ಟೇಜ್. ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಕ್ರಿಕೆಟ್ ಆಡ್ತಾರೆ, ಬಾಗಿಮಿಲ್ಲರ್ ಆಡ್ತಾರೆ. ಇವತ್ತು ರಜೆ ಅಲ್ವಾ, ಅದಕ್ಕಾಗಿ ಮಕ್ಕಳುಗಳು ಕಡಿಮೆ ಇದೆ. ಏನು ಮಕ್ಕಳು ಇಲ್ಲಿ ಆಡಬಹುದು. ಚೆನ್ನಾಗಿರೋದು ಇವತ್ತು ಮಕ್ಕಳಿಗೆ ರಜೆ ಇದೆ, ಅದಕ್ಕೆ ನಾವೇ ಕೆಂಪೇಗೌಡ ಪಾರ್ಕ್ ಅಂತ ಹೇಳಿದ್ರೆ ಗುಟ್ಟೆ ಪಾರ್ಕ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಅದು ನೋಡೋಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ. ವಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸೂಪರಾಗಿದೆ ಅಂತ ನೋಡ್ರಿ. ಎಲ್ಲರೂ ಮನೆ ಒಳಗಡೆನೇ ಕೂತ್ಕೊಂಡ್ಬಿಡ್ತಾರೆ. ಮನೆ ಒಳಗಡೆ ಕೂತ್ಕೊಳ್ಳೋದು, ಮುದ್ದೆ ತಿನ್ನೋದು, ಮಾಲಕ್ಕೊಳ್ಳೋದು. ಇಲ್ವಂದ ಈಚೆ ಕಡೆ ಬಂದ್ಬಿಟ್ಟು 4 ಜನ ನೋಡೋದು, ಶೋ ನೋಡೋದು, ಏನೂ ಇಲ್ಲ. ಎಷ್ಟು ಚೆನ್ನಾಗಿರೋದು, ಗಿಡ ಮರಗಳಿದೆ, ಎಷ್ಟು ದೊಡ್ಡ ಬೆಟ್ಟಗಳಿದೆ. ಏನು ಬೆಟ್ಟಗಳಿರೋದು ನೋಡು. ವಾಹ್, ಎಷ್ಟು ಸೂಪರಾಗಿದೆ. ಇವತ್ತು ನಾನು ಇದೆಲ್ಲ ನೋಡೋಕ್ಕೋಸ್ಕರನೇ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ನನ್ನ ಜೊತೆ ಇನ್ನೂ 2-3 ಮಕ್ಕಳುಗಳಿದೆ. ಅವರುಗಳೆಲ್ಲ ಆ ಕಡೆಗೆ ರೀಲ್ಸ್ ತೆಗಿತಾರೆ, ಫೋಟೋಸು ತೆಗಿತಾರೆ. ಫ್ರೆಂಡ್ಸನ್ನೇ ಕರ್ಕೊಂಡು ಇಬ್ಬರು ಹೋಗೋವರೆ. ಹಂಗೆಲ್ಲ ನಾವು ಇಲ್ಲಿ ಬೆಟ್ಟ ಬೆಟ್ಟ ನೋಡೋಕ್ಕೋಸ್ಕರನೇ ನಾವು ಬಂದಿದ್ದೀವಿ. ಎಷ್ಟು ಸೂಪರಾಗಿದೆ ನೋಡು. ಹೂವುಗಳು ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡು. ವಾಹ್, ಎಷ್ಟು ಚೆನ್ನಾಗಿದೆ. ಬೆಟ್ಟ ನೋಡೋಕ್ಕೂ ಚೆನ್ನಾಗಿದೆ. ನಾವು ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಇಲ್ಲಿ ಬಂದರೆ ಯಾರಿಗೂ ಬೇಕಂದ್ರೆ ಅಡ್ರೆಸ್ ಹೇಳಿಕೊಡ್ತೀನಿ. ಬನ್ನಿ, ನೋಡ್ರಿ, ಮನಸ್ಸಿಗೆ ಖುಷಿ ಆಗುತ್ತೆ. ಸುಮ್ಮನೆ ಮನೆ ಒಳಗಡೆ ಕೂತ್ಕೊಂಡ್ರೆ ಏನು ಸಿಕ್ಕುತ್ತೆ? ಮೈಂಡ್ ಫ್ರೆಶ್ ಆಗಿರಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ. ಇಲ್ಲಿ ಟೈಮಿಂಗ್ ಇದೆ, ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ ತನಕ ಮಾತ್ರ. ಸಾಯಂಕಾಲ 4 ಗಂಟೆಯಿಂದ 6:30 ತನಕ ಮಾತ್ರ ನೋಡೋದಕ್ಕೆ ಇದಕ್ಕೆ ಅವಕಾಶ ಇರೋದು. ಅದಕ್ಕೆ ಮನೆಯಲ್ಲಿ ಇರೋವರೆ ಎಲ್ಲರೂ, ಬೆಂಗಳೂರಿನಲ್ಲಿ ಇರೋವರೆ ಅಡ್ರೆಸ್ ಹೇಳ್ತೀನಿ, ಬನ್ನಿ. ಬೆಗಲ್ಗುಂಡ ಬಸ್ ಇಳಿದು ಬಿಟ್ಟು ಮಲ್ಲಸಂದ್ರ ಅಂತ ಹೇಳಿದ್ರೆ ಹೇಳಿಕೊಡ್ತಾರೆ. ಮಲ್ಲಸಂದ್ರದಲ್ಲಿ ಪಾರ್ಕ್ ಎಲ್ಲಿ ಅಂತ ಕೇಳಿದ್ರೆ ಎಲ್ಲರೂ ಹೇಳಿಕೊಡ್ತಾರೆ. ಇಲ್ವಾ, ನನ್ನ ಹತ್ರ ಕೇಳಿ, ನಾನು ಹೇಳಿಕೊಡ್ತೀನಿ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಎಷ್ಟು ಸಖತ್ತಾಗಿದೆ. ಟೈಮ್ ಪಾಸ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ನಮ್ಗೆ ಏನೇನು ಕಾಯಿಲೆ ಇರಲ್ಲ, ನಮ್ಗೆ ಮೈಂಡಲ್ಲಿ ಏನೇನು ಟೆನ್ಷನ್ ಇರಲ್ಲ. ಏನಿದೆ ಅಂದಲ್ಲಿ ಇಲ್ಲಿ ಬರಬಹುದು, ಕೂತ್ಕೊಳ್ರಿ, ಟೈಮ್ ಪಾಸ್ ಆಗುತ್ತೆ. ಬನ್ನಿ, ಎಲ್ಲರೂ ಬನ್ನಿ. ಬಂಡೆ ಬೀಳಲ್ಲ.